ಇದು ಎಕ್ಸೆಲ್ ಪಿ ಯು ಕಾಲೇಜು ಪ್ರಾಯೋಜಿತ ಅಂದರೆ ಎಕ್ಸೆಲ್ ಪಿ ಯು ಕಾಲೇಜು ಗುರುವಾಯನಕೆರೆ ಬ್ರಾಂಚ್ ಇದೆಯಲ್ಲ ಅದರ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ವಾಂಗ್ಚುಕ್ ಉಪವಾಸ ಮುಗಿದು ಹೋಗಿದೆ, ಮುಂದೇನು ಈಗ? ಇವತ್ತು ನಡೆದಂಥ ಮೇಜರ್ ಥಿಂಗ್ಸ್, ವಿಶೇಷವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರತಿಭಟನೆ ವಿಚಾರದಲ್ಲಿ ಏನೇನಾಗಿದೆ ಇವತ್ತಿಗೆ. ಎರಡೆರಡು ಕಂಡೀಷನ್ ಒಪ್ಕೋತೀವ್ರಿ, ನಿಮ್ದೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ. ಒಂದು ಕಡೆ ವಾಂಗ್ಚುಕ್ ಉಪವಾಸ ಯಾಕೆ ನಿಲ್ಲಿಸ್ಬಿಟ್ರಿ ಇಲ್ಲಿ ಅಂತ ಒಂದು ವಿಚಾರ. ಹಾಗೆ ನಾವು ಗಮನಿಸ್ತಾ ಬಂದಾಗ ಎಲ್ಲರ ಫೋಕಸ್ಸು ಜಂತರ್ ಮಂತರ್ ಕಡೆ ಜಾಸ್ತಿ ಇದೆ. ಜಂತರ್ ಮಂತರ್ ಪ್ರೊಟೆಸ್ಟ್ ಕಡೆ ಜಾಸ್ತಿ ಇದೆ. ಬೇರೆ ಕಡೆ ಆಗ್ತಾ ಇಲ್ಲ ಅಂತಲ್ಲ, ದೇಶದ ರಾಜಧಾನಿಯಾಗಿರುವ ಕಾರಣದಿಂದಾಗಿ ಸಹಜವಾಗಿಯೇ CJP ನಾಯಕ ಅಲ್ಲೇ ಇರುವ ಕಾರಣದಿಂದಾಗಿ ಅದರ ಕಡೆಗೆ ಫೋಕಸ್ ಜಾಸ್ತಿ ಇರಬಹುದು. ತತ್ಸಮಾನವಾಗಿ ಅದಕ್ಕಿಂತ ತೀವ್ರವಾಗಿಯೂ ಕೂಡ ದೇಶದ ಅನೇಕ ರಾಜ್ಯಗಳಲ್ಲಿ ಪ್ರತಿಭಟನೆ ಭುಗಿಲೆದ್ದಿದೆ. ಫಾರ್ ಎಕ್ಸಾಂಪಲ್ ಬಿಹಾರ ಮತ್ತು ಕೋಲ್ಕತ್ತಾ. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಬಿಹಾರದ ಈ ಪ್ರೊಟೆಸ್ಟ್ ನೀವು ಗಮನಿಸಬೇಕಾಗಿತ್ತು. ಇವತ್ತು ಬಿಹಾರದಲ್ಲಿ ಒಬ್ಬ ಹುಡುಗ ಬರ್ತಾನೆ. ಒಬ್ಬ ಹುಡುಗ ಬಂದು ಸೀದಾ ಪೊಲೀಸ್ ಸಿಬ್ಬಂದಿ ಇರ್ತಾರಲ್ಲ, ಆ ಸಿಬ್ಬಂದಿ ಹತ್ರ ಬಂದು ಒಂದು ಪ್ರಶ್ನೆ ಕೇಳ್ತಾನೆ. ಅವನು ಏನಂತ ಕೇಳ್ತಾನೆ ಗೊತ್ತಾ? ಅವನು, ಸರ್ ಇವತ್ತು ಟಿಯರ್ ಗ್ಯಾಸು ವ್ಯವಸ್ಥೆ ಏನಾದರೂ ಮಾಡ್ಕೊಂಡಿದ್ದೀರಾ ಅಂತ. ಏನು ಹೇಳಿ? ಸಾಬ್ आप टीयर गैस का व्यवस्था कर रहे हैं क्या? नहीं कर रहे क्या टीयर गैस का व्यवस्था? सोच लीजिए ಅಂತಾನೆ ಅವನು. ಇನ್ನೊಬ್ಬರು ಲಾಠಿ ಸರಿಯಾಗಿ ಭದ್ರ ಮಾಡ್ಕೊಳ್ಳಿ ಅಂತಾರೆ. ಅಂದರೆ ಪೊಲೀಸರಿಗೆ ಈ ಹುಡುಗರ ಮೇಲೆ ಹೊಡೆಯುವಂಥದ್ದು ಅಂಥದ್ದು ಇರಲಿಲ್ಲ. ಆರ್ಡ್ರ್ ಯಾರಾದರೂ ಮಾಡ್ತಾರ್ರಿ, ತೀರಾ ಕೈಕಾಲು ಮೂಳೆಗಳು ಮುರಿಯುವಷ್ಟು ಹೊಡಿಬೇಕಾಗಿಲ್ಲ ಅಂತ ಒಂದು ಭಾಗ. ಎರಡನೇ ಭಾಗ ಒಂದಿದೆ ಇದರಲ್ಲಿ. ಕೆಲವು ಲಾಠಿಗಳಿಗೆ ಮೊಳೆಗಳನ್ನು ಹೊಡೆದು ಆ ಲಾಠಿಗಳಿಂದ ವಿದ್ಯಾರ್ಥಿಗಳು ಥಳಿಸಿದ್ದಾರೆ ಅಂತ. ಏನರಪ್ಪ ಪೊಲೀಸರೇ, ಏನ್ರಯ್ಯ, ಯಾವ ದೇಶದವರು ಯಾವ ವಿದ್ಯಾರ್ಥಿಗಳು? ಇನ್ನೊಂದು ಹೇಳ್ತೀವಿ ಕೇಳಿ. ಇದರಲ್ಲಿ ಕೆಲವು ವಿದ್ಯಾರ್ಥಿಗಳು ಇನ್ನೊಂದು 5 ವರ್ಷದಲ್ಲೂ 6 ವರ್ಷದಲ್ಲೂ ಡಾಕ್ಟರ್ಗಳಾಗಬಹುದು. ಎಲ್ಲರೂ ಆಗ್ತಾರೆ ಅಂತಲ್ಲ, ಒಂದು 100 ಜನ ಆದರೂ ಆಗಬಹುದು. ನಿಮ್ಗೆ ಯಾರಿಗೋ ಪೊಲೀಸರಿಗೆ ಯಾರಿಗೋ ಏಟು ಬಿತ್ತು. ಈಗ ನಿಮಗೆಲ್ಲ ಏಟು ಬಿತ್ತಲ್ಲ, ಗಲಾಟೆಲ್ಲಿ ನೀವು ಏಟು ತಿಂದ್ರಲ್ಲ, ಎಲ್ಲಿ ಹೋದ್ರಿ ನೀವೆಲ್ಲರೂ? ಎಲ್ಲಿ ಹೋದ್ರಿ ಹೇಳಿ? ಆಸ್ಪತ್ರೆಗೆ ಹೋದ್ರಿ. ಆಸ್ಪತ್ರೆ ನಿಮ್ಗೆ ಟ್ರೀಟ್ ಮಾಡಿದ್ದಾರೆ ಡಾಕ್ಟ್ರುಗಳೆಲ್ಲ. ನಾವು ವಿದ್ಯಾರ್ಥಿಗಳ ಪರವಾಗಿದ್ದೀವಿ, ನೀವು ನಮ್ಮ ಮುಂದಿನ ಭವಿಷ್ಯದ ಡಾಕ್ಟ್ರುಗಳು ಹೊಡೆದಿದ್ದೀರಿ, ನಿಮ್ಗೆ ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೇಳಿದ್ರ? ನ್ಯಾಯಾಂಗ ವ್ಯವಸ್ಥೆಗಳು ನಮಗೆ ಅಲ್ಲಿನ ನೀಟ್ ಪ್ರತಿಭಟನಾಕಾರ ಅದೇ ಕೇಳ್ತಾ ಇದ್ದಾರೆ, ಅರ್ಜೆಂಟ್ ಏನಿಲ್ಲ ನಾನು ನೋಡೋಕ್ಕೆ, 15 ದಿನ ಆಗಲಿ 20 ದಿನ ಆಗಲಿ ಅಂತ ಹೇಳಿ. ನಾಳೆ ದಿನ ನಮ್ಮ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರೋ ಅಡ್ವೊಕೇಟ್ಗಳೋ ಪೊಲೀಸರೋ ನಾವು ಯಾರೋ ಹೋದಾಗ, ನಮ್ಗೆ ಹುಷಾರಿಲ್ಲ ಅಂತ ಹೋದಾಗ, ಈಗ ಅರ್ಜೆಂಟ್ ತೊಗೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ, ನಿಮ್ಮ ಟ್ರೀಟ್ಮೆಂಟನ್ನು ಒಂದು 15 ದಿನ ಕಳೀಲಿ ಬಿಡಿ ಅಂತ ಹೇಳಿ ಡಾಕ್ಟ್ರುಗಳು ಹೇಳಿಬಿಟ್ರೆ ಏನು ಗತಿ? ಡಾಕ್ಟ್ರುಗಳು ಹೇಳಿದ್ರೆ ಏನು ಗತಿ? ಏನು ಮಾಡ್ಬೇಕು ನಾವು ಅಲ್ಲಿಗೆ? ಇದೊಂದು ನಮ್ಮ ಮೂಲ ಪ್ರಶ್ನೆ ಇದೆ ಇಲ್ಲಿ. ಮತ್ತು ಇದರ ಆಚೆಗೆ ಒಂದು ಗಮನಿಸ್ಕೊಳ್ಳಿ ನೀವು, ದೇಶದಲ್ಲಿ ಅಥವಾ ಜಗತ್ತಲ್ಲಿ ಯಾವುದೇ ಪ್ರತಿಭಟನೆ ಪಬ್ಲಿಕ್ ಸಪೋರ್ಟ್ ಇಲ್ಲದೆ ಇದ್ದರೆ ಬಿದ್ದು ಹೋಗ್ಬಿಡುತ್ತೆ. ಅದು ಕೀಪ್ ಇನ್ ಮೈಂಡ್. ಸಾರ್ವಜನಿಕರು ಸಹಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಂಥ ಪ್ರತಿಭಟನೆ ಆದರೂ ಸರಿ ಸಕ್ಸಸ್ ಆಗಲ್ಲ. ಆದರೆ ಈ ಪ್ರತಿಭಟನೆ ಇದೆಯಲ್ಲ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಪ್ರತಿಭಟನೆಗೆ ದೇಶಾದ್ಯಂತ ದೇಶದ ಮೂಲೆ ಮೂಲೆಗಳಿಂದ ಜನನೂ ಬರ್ತಾ ಇದ್ದಾರೆ. ಕಾರ್ಮಿಕ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿವೆ. ಜೊತೆಗೆ ತಮ್ಮ ಕೈಲಾದಷ್ಟು ಯಾರಿಗೋ 2 ಚಪಾತಿ ಕಳ್ಸೋಕ್ಕೆ ಸಾಧ್ಯವಾಯಿತಾ, ಆ ಚಪಾತಿ ಅಲ್ಲಿಗೆ ಹೋಗ್ತಾ ಇದೆ. ಯಾರಿಗೋ ವಾಟರ್ ಬಾಟ್ಲ್ ಕಳ್ಸೋಕ್ಕೆ ಸಾಧ್ಯ ಆಗ್ತಾ ಇದೆಯಾ, ಅದನ್ನು ಕಳಿಸ್ತಾ ಇದ್ದಾರೆ. ನೀವೆಲ್ಲ, ನನಗೂ ಮಕ್ಕಳಿದಾರಪ್ಪ, ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಏನು ಜಂತರ್ ಮಂತರ್ ಅಂದರೆ ಏನು ಎ ಸಿ ಹಾಲ್ ಏನ್ರಿ? ಅದು AC ಹಾಲ್. ಅಲ್ಲಿ ಮಳೆ ಬಂದರೆ ಏನಾಗಲ್ಲ, ಬಿಸಿಲು ಬಂದರೆ ಆ ಥರದ್ದೇನಲ್ಲ ಅಲ್ಲ. ಅಲ್ಲೆಲ್ಲ ಊಟ ಅಷ್ಟು ಸುಲಭ ಹುಟ್ಟುಬಿಡಲ್ಲ. ಅಂಥ ಕಡೆಗೆ ನಾವು ಚೆಕ್ ಮಾಡಿಕೊಂಡ್ರೆ ಎಲ್ಲ ಕಡೆಗಳಿಂದ ಸ್ವಯಂ ಪ್ರೇರಿತರಾಗಿ ಜನ ಬಂದು ಅಲ್ಲಿ ಅವರು ಯಾರೋ 72,000 ರೂಪಾಯಿ ಮೌಲ್ಯದ ಊಟ ಕಳಿಸಿದಾರಂತಾರೆ. ಅದು ಬಿಲ್ ಸಮೇತ ಒಬ್ಬ ತೋರಿಸಿದಾರಲ್ಲಿ ಅಂತ ಹೇಳಿದ್ರೆ ಜನ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ದೇಶದ ಆಡಳಿತ ವ್ಯವಸ್ಥೆ, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿಯವರು 12 ಗಂಟೆಗೆಲ್ಲ ಎದ್ದು ದಿಢೀರಂತ ಎದ್ದುಬಿಟ್ಟು ಅವರ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಡ್ರೆಸ್ ಮಾಡಿದರೆ ಜಂತರ್ ಮಂತರ್ಗೆ ಬನ್ನಿ ಮೋದಿಜಿ, ಜಂತರ್ ಮಂತರ್ಗೆ ಬಂದುಬಿಡಿ, ಅದೇನು ಅಂತ ಮಾತಾಡಿ ಅಲ್ಲೇ ಸಮ್ಮುಖದಲ್ಲಿ ಮಾತಾಡಿಬಿಡಿ. ಏನು ಜಂತರ್ ಮಂತರ್ ಬಹಳ ದೂರ ಇದೆಯಾ ನಿಮ್ಮ ನಿವಾಸಕ್ಕೂ ಅಥವಾ ಪಾರ್ಲಿಮೆಂಟ್ಗೂ? ಇಲ್ಲ ಅಲ್ಲ. ತೀರಾ 12 ಗಂಟೆ 11 ಗಂಟೆ ನಿದ್ರೆಗೆ ಇಟ್ಕೊಂಡೆಲ್ಲ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದೇ ಒಂದು ಅಡ್ರೆಸ್ ಮಾಡಬೇಕಾಗಿದೆ, ಏನು ಅಂದರೆ ನಾನು ಈ ಪ್ರಧಾನನ ತೆಗಿತಾ ಇದ್ದೀನಿ ಅಂತ ಹೇಳಿ. ಅದು ತೆಗೆದ್ರೆ ದೇಶಾದ್ಯಂತ ಪ್ರತಿಭಟನೆ ನಿಂತು ಹೋಗ್ಬಿಡುತ್ತಲ್ಲ. ಆಮೇಲೆ 152 ಎಕ್ಸಾಮ್ಗಳು ಏನು ಮಾಡ್ತಾರೆ ಅದನ್ನೇ ಹೇಳಬೇಕು, ಯಾಕೆ ಕನ್ವಿಕ್ಷನ್ ಆಗಿಲ್ಲ ಹೇಳಬೇಕಾಗತ್ತೆ ನೀವು. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು